ಬಸವಣ್ಣನವರ ಬಗ್ಗೆ ವಚನ ದರ್ಶನ ಪುಸ್ತಕವನ್ನು ಲಿಂಗಾಯತರಿಂದ ಬರೆಸಿ, ಲಿಂಗಾಯತರಿಂದ ಮುದ್ರಿಸಿ, ಲಿಂಗಾಯತರೇ ಪ್ರಕಟಿಸಿ, ಲಿಂಗಾಯತರ ಜಾಗದಲ್ಲಿ RSS ಬಿಡುಗಡೆಗೊಳಿಸಿರುವ ಉದ್ದೇಶವೇ ಬೇರೆ ಇದೆ ಅಂತ ಲಿಂಗಾಯತ ಮಹಾಸಭೆ ಕಾರ್ಯದರ್ಶಿ SM ಜಾಮದಾರ್ ಆರೋಪಿಸಿದರು. ಗದಗ್ನ ತೋಂಟದಾರ್ಯ ಕಲ್ಯಾಣ ಕೇಂದ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, RSS ಹಾಗೂ ಗದಗ್ ಶಿವಾನಂದ ಮಠದ ಸದಾ ಶಿವಾನಂದ ಭಾರತಿ ಸ್ವಾಮೀಜಿ ವಿರುದ್ಧ ಗುಡುಗಿದರು. ಲಿಂಗಾಯತ ತತ್ವಗಳನ್ನು ಒಪ್ಪಿಕೊಳ್ಳಲಾಗದವರು ಹೀಗೆ ಮಾಡ್ತಿದ್ದಾರೆ ಎಂದು ಹೇಳಿದ್ದಾರೆ. ಬಸವಣ್ಣನವರ ಮಾಹಿತಿ ಸಂಪಾದನೆ ಮಾಡಿ ಕ್ರೋಢೀಕರಿಸಿದವರು ಸದಾ ಶಿವಾನಂದ ಸ್ವಾಮೀಜಿಗಳು. ಇವರು ಲಿಂಗಾಯತ ಅಂತ ಹೇಳಿಕೊಂಡು ಲಿಂಗಾಯತರ ವಿರೋಧದಲ್ಲಿ ಸದಾ ತೊಡಗಿದ್ದಾರೆ. ವಚನ ಸಾಹಿತ್ಯ ಪುಸ್ತಕ ಖಂಡನೆ ಮಾಡಿದವರ ಮೇಲೆ ಠಿಕಾಸ್ತ್ರ ಅಥವಾ ಹಿಂಸೆಗೆ ಪ್ರಚೋದಿಸುತ್ತಾರೆ. ಆ ಪುಸ್ತಕವನ್ನು ಈಗ ಯಾಕೆ ಪ್ರಕಟ ಮಾಡಬೇಕು? ಯಾವ ಚಳುವಳಿ ಇಲ್ಲ, ಚುನಾವಣೆ ಕೂಡ ಇಲ್ಲ. ಈಗ ಯಾಕೆ ಆ ಪುಸ್ತಕ ಬಿಡುಗಡೆ ಮಾಡಬೇಕು ಎಂದು ಪ್ರಶ್ನಿಸಿದ್ದಾರೆ. ವಚನ ಚಳುವಳಿ ನಡೆಯಲಿಲ್ಲ, ಕಲ್ಯಾಣ ಕ್ರಾಂತಿ ಕೂಡ ಆಗಲಿಲ್ಲ ಎಂದು ಬರೆದದ್ದು ಏನರ್ಥ? ಇದು ಲಿಂಗಾಯತ ಧರ್ಮದ ಬುಡಕ್ಕೆ ಕೈ ಹಾಕ್ತಿದ್ದಾರೆ. ಇದು ಅವರ ಉದ್ದೇಶವೇ ಎಂದು ಆರೋಪಿಸಿದ್ದಾರೆ. RSSನ ಈ ಎಲ್ಲ ಸಮಗ್ರ ಹೋರಾಟಗಳನ್ನು ಖಂಡಿಸುತ್ತೇವೆ ಎಂದು ಇನ್ನು ಮತ್ತೊಮ್ಮೆ ಮಾತನಾಡಿದ ಪದಾಧಿಕಾರಿ ನಿವೃತ್ತ ನ್ಯಾಯಮೂರ್ತಿ ಕೆಂಪಣ್ಣನವರು ವಚನ ಸಾಹಿತ್ಯ ವಿರುದ್ಧ ಹರಿಹಾಯ್ದರು. ಈ ಪುಸ್ತಕದಲ್ಲಿ ಬಸವಣ್ಣನವರ ಚಿತ್ರ ವಿರೂಪಗೊಳಿಸಿದ್ದಾರೆ ಎಂದು. ಕುದುರೆ ಮೇಲೆ ಕುಳಿತ ಮಂತ್ರಿ ಚಿತ್ರವಾಗಲಿ, ಅಂಗೈಯಲ್ಲಿ ಲಿಂಗ ಹಿಡಿದಿರುವ ಚಿತ್ರವಿಲ್ಲ, ಕೈನಲ್ಲಿ ಬಿಲ್ಲು ಬಾಣ ಕೊಟ್ಟಿದ್ದಾರಂತೆ. ಲಿಂಗಾಯತ ಸ್ವಾಮೀಜಿಗಳನ್ನು ಬಳಸಿಕೊಂಡು ಸಮಾಜವೆಂಬ ಬೇರು ಅಲ್ಲಾಡಿಸುವ ಸಮಾಜದಲ್ಲಿ ಸಂಘರ್ಷವನ್ನು ಉಂಟು ಮಾಡುವ ಉದ್ದೇಶದಿಂದಲೇ ಹೀಗೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಬಸವಣ್ಣನವರ ತತ್ವ ಸಿದ್ಧಾಂತಗಳ ವಿರುದ್ಧ ನಡೆದುಕೊಳ್ಳುತ್ತಿದ್ದಾರೆ. ಬಸವಣ್ಣನವರ ಹೆಸರು ಬಳಸುವ ನೈತಿಕತೆ ಕೂಡ ಅವರಿಗಿಲ್ಲ ಎಂದು ಹೇಳಿದ್ದಾರೆ. ಹಿಂದುತ್ವ ಅನ್ನುವರು ಹಿಂದೆನೇ ಹೆಮ್ಮೆ ಪಡಬೇಕಿತ್ತು. ನಮ್ಮಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಲಿಂಗಾಯತ ಧರ್ಮ ಉತ್ಪತ್ತಿ ವೇಳೆ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗಿಲ್ಲ. ಹಿಂದುತ್ವ ಅನ್ನುವುದು ರಾಷ್ಟ್ರದ ಸಂಕೇತವೇ ವಿನಃ ಧರ್ಮದ ಸಂಕೇತವಲ್ಲ. ಈ ದೇಶಕ್ಕೂ ಇಟ್ಟ ಹೆಸರು ಭಾರತ ದೇಶ ಹೊರತು ಬೇರಲ್ಲ. ಅದು ನೆಲದ ಸಿಂಧು ಸಂಸ್ಕೃತಿಯ ಪ್ರತೀಕವಾಗಿ ಹಿಂದೂ ಹೆಸರು ಬಂದಿದೆ ಹೊರತು ಧರ್ಮಕ್ಕೂ ನೆಲಕ್ಕೂ ಸಂಬಂಧವಿಲ್ಲ ಎಂದು ಸರ್ವಧರ್ಮಗಳ ಪೀಠ ಅಂತ ನಾವು ಒಪ್ಪಿಕೊಂಡ್ರೆ ನಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಎಂದು ಹೇಳಿದರು. ಈ ವಚನ ದರ್ಶನ ಪುಸ್ತಕವನ್ನು ಬರೆದವರು ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥ ಬಸವಣ್ಣನವರನ್ನು ಒಪ್ಪಿಕೊಳ್ಳಲಾರಂಥ ಜನ ಬರೆದರು. ಸುಮಾರು 20 ಲಕ್ಷ ಒಪ್ಪಿಕೊಳ್ಳಲಾಗಿರುವಂಥ ವಿರೋಧಿಗಳು ಅದನ್ನು ಕಂಪೈಲ್ ಮಾಡಿ ಸಂಪಾದನೆ ಮಾಡಿ ಕ್ರೋಢೀಕರಿಸಿದವರು ನಿಮ್ಮ ಗದಗಿನ ಶಿವಾನಂದ ಮಠದ ಸದಾಶಿವ ಶಿವಾನಂದ ಮಹಾಸ್ವಾಮಿ. ಇವರು ಕೂಡ ಲಿಂಗಾಯತ ಅಂತ ಹೇಳ್ಕೊಂಡ್ರು ಕೂಡ ಲಿಂಗಾಯತ ವಿರೋಧ ಕಾಲದಲ್ಲಿ ಅವರು ಸದಾ ತೊಡಗಿದರು. ಅಷ್ಟೇ ಅಲ್ಲದೆ ಆ ವಚನ ದರ್ಶನ ಪುಸ್ತಕವನ್ನು ಯಾರ್ಯಾರು ಖಂಡನೆ ಮಾಡಿದ್ದಾರೆ ಅವ್ರ ಮೇಲೆ ಟೀಕಾಸ್ತ್ರ ಮತ್ತು ಬಲಾತ್ಕಾರ ಅಥವಾ ಹಿಂಸೆಗೆ ಪ್ರಚೋದಿಸಿದ್ದಾರೆ. ಅದೇ ರೀತಿ ಲಿಂಗಾಯತರಿಂದ ಬರೆಸಿ ಲಿಂಗಾಯತರಿಂದ ಸಂಪಾದನೆ ಮಾಡಿ ಪ್ರಕಟಣೆ ಮಾಡಿದವರು ಯಾರು ಅದನ್ನು ನಮ್ಗೆ ಗೊತ್ತಿದೆ. RSSನ ಪ್ರಮುಖ ಘಟಕಗಳು. ಅವರು ಯಾಕೆ ಅದನ್ನು ಪ್ರಕಟ ಮಾಡಬೇಕು? ಬಸವಣ್ಣನ ಆಗಿದ್ದರು. ಈಗ ಯಾಕೆ ಮಾಡಬೇಕು? ಈಗ ನಮಗೆ ಯಾವ ಚಳುವಳಿ ಇಲ್ಲ, ಯಾವ ಎಲೆಕ್ಷನ್ ಇಲ್ಲ, ನಾವು ಯಾರನ್ನು ಪ್ರಮೋಟ್ ಮಾಡಿಲ್ಲ, ವಚನ ಚಳುವಳಿಗೆ ನಡೀಲಿಲ್ಲ, ಕಲ್ಯಾಣ ಕ್ರಾಂತಿ ಆಗಲಿಲ್ಲ. ನೀವು ಅವ್ರ ಯೂಟ್ಯೂಬ್ನಲ್ಲಿದೆ, ಅವರು 3 ಗಂಟೆ ವಿಡಿಯೋದಲ್ಲಿ ನೋಡಿ ಏನಂತ ಚಳವಳಿ ಆಗಲಿಲ್ಲ ಅಂದರೆ ಹಾಗಿದ್ರೆ ಅಲ್ಲಿ 16,000 ಶರಣರ ಕಬ್ಬರಿ ಆಯಿತು. ಬಸವಣ್ಣನ ಪದದೋಷಗೊಳಿಸಿ ಯಾಕೆ ಉಳಿಸಿದ್ರು? ಚಳವಳಿ ಆಗಲಿ ಅರ್ಥ ಏನು? ಇದರಿಂದ ಏನಂದರೆ ಈ 3 ಶಬ್ದಗಳನ್ನು ಬಳಸಿ ಲಿಂಗಾಯತ ತತ್ವದ ಇತಿಹಾಸ ಬುಡಕ್ಕೆ ಇದು ಅವರ ಉದ್ದೇಶ. ಈ ಎಲ್ಲ ಸಮಗ್ರ ಈ RSSನ ಹೋರಾಟಗಳನ್ನು ಉಗ್ರವಾಗಿ ಖಂಡಿಸ್ತಾರೆ, ಅವರು ವಿರೋಧಿಸ್ತಾರೆ. ಸಮಾವೇಶವನ್ನು ಮಹಾರಾಷ್ಟ್ರದಲ್ಲಿಯೂ ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಸವಣ್ಣವರು ಹಾಗೆ ಕುಳಿತ ಒಂದೇ ಒಂದು ಚಿತ್ರ ಇತಿಹಾಸದ ಯಾವ ಪುಸ್ತಕದಲ್ಲಿ ಇಲ್ಲ. ಆದ್ದರಿಂದ ಬಸವಣ್ಣವರಿಗೆ ಇಷ್ಟಲಿಂಗನೂ ಇಲ್ಲ, ಕುದುರೆ ಮೇಲೆ ಮಂತ್ರಿ ರೂಪನೂ ಇಲ್ಲ, ಮಂತ್ರಿ ರೂಪನೂ ಇಲ್ಲ, ನಮ್ಮ ಧರ್ಮಕ್ಕೂ ಬಿಲ್ಲು ಬಾಣ ಅಂದರೆ ಇದು ಯಾರಿಗೆ ಅವಮಾನ ಮಾಡುವ ಅಥವಾ ಯಾವ ಜನರಲ್ಲಿ ಸಂಘರ್ಷವನ್ನು ಉಂಟು ಮಾಡೋದು. ನಮ್ಮ ಸ್ವಾಮಿಗಳ ಕಡೆಯಿಂದನೇ ಬರೆಸಿ, ನಮ್ಮ ಸ್ವಾಮಿಗಳ ಕಡೆಯಿಂದನೇ ಉದ್ಘಾಟನೆ ಮಾಡಿಸಿ, ನಮ್ಮ ಜನರ ಮುಂದೆ ಅದನ್ನು ಹೇಳೋದು ಬಸವಣ್ಣನ ಹುಟ್ಟು ಮತ್ತು ಅವರ ಐಕ್ಯವಾದ ಸ್ಥಳದಲ್ಲೇ ಅದನ್ನು ಮಾಡೋದ್ರಿಂದ ಬೇರನ್ನು ಅಲ್ಲಾಡಿಸುವ, ಈ ಸಮಾಜದಲ್ಲಿ ಸಂಘರ್ಷವನ್ನು ಉಂಟು ಮಾಡುವ ದುರುದ್ದೇಶದಿಂದ ಹೀಗೆ ಮಾಡಿದ್ದಾರೆ ಅಂತ ನಾವು ಹೇಳ್ತೇವೆ. ಅವ್ರ ಜೊತೆ
ಜೊತೆಗೆ ಕಾಲಿಕಿದ್ರೆ ಜಗಳ ಮಾಡಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಬಸವಣ್ಣ ಹೇಳಿದ್ದಾರೆ, ಆ ಬಸವಣ್ಣನ ತತ್ವಕ್ಕೆ ಅವರು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಬಸವಣ್ಣನವರ ಹೆಸರನ್ನು ಎತ್ತಲಿಕ್ಕೂ ಕೂಡ ಅವರಿಗೆ ಅರ್ಹತೆ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಮತ್ತು ಧರ್ಮದ ವಿಷಯಕ್ಕೆ ಬಂದರೆ, ಧರ್ಮ ಅಂದರೆ ನೀವು ಹಿಂದೂಗಳ, ನೀವು ಕ್ರಿಶ್ಚಿಯನ್ನರ, ನೀವು ಮುಸಲ್ಮಾನರ ಅಂತ ನಾನು ನಿಮಗೆ ಹೇಳುವ ಅಗತ್ಯ ಇಲ್ಲ. ಪ್ರತಿಯೊಬ್ಬ ನಾಗರಿಕನಿಗೂ ತನ್ನದೇ ಆದ ಧರ್ಮ ಇದೆ, ಸಂವಿಧಾನದಲ್ಲಿದೆ. ಮುಂದೊಂದು ಧರ್ಮ ದಿವಸ ಬೇರೆ ಧರ್ಮ ಉತ್ಪತ್ತಿಯಾಗಬಹುದು ಜಗತ್ತಿನಲ್ಲಿ. ಆ ಹಿಂದೂ ಅಂತಕ್ಕಂಥವ್ರು ಹೆಮ್ಮೆ ಪಡಬೇಕಾಗಿತ್ತು. ಯಾಕೆಂದರೆ ಈ ದೇಶದಲ್ಲಿ ಎಂತ ನಮ್ಮ ದೇಶದಲ್ಲಿ ಜೈನ ಧರ್ಮ ಉದ್ಭವವಾಗಿದೆ, ಅವತ್ತು ಹಿಂದುತ್ವಕ್ಕೆ ಈ ದೇಶಕ್ಕೆ ಧಕ್ಕೆಯಾಗಿಲ್ಲ. ಬೌದ್ಧ ಧರ್ಮ ಇಂದು ಉತ್ಪತ್ತಿಯಾಗಿದೆ, ಅವತ್ತು ಇದಕ್ಕೆ ಧಕ್ಕೆಯಾಗಿಲ್ಲ. ಸಿಖ್ ಧರ್ಮ ಉತ್ಪತ್ತಿಯಾಗಿದೆ, ಅವತ್ತು ಉತ್ಪತ್ತಿಯಾಗಿಲ್ಲ. ಇವತ್ತು ಲಿಂಗಾಯತ ಧರ್ಮ ಉತ್ಪತ್ತಿ ಅವತ್ತು ಆಗಿದೆ 800 ವರ್ಷಗಳಿಂದ, ಅವತ್ತು ಹಿಂದುತ್ವಕ್ಕೆ ಧಕ್ಕೆಯಾಗಿಲ್ಲ. ದೇಶ ಹಿಂದುತ್ವ ಅನ್ನೋದೊಂದು ರಾಷ್ಟ್ರದ ಸಂಕೇತವೇ ಹೊರತು ಧರ್ಮದ ಸಂಕೇತ ಅಲ್ಲ. ಹಾಗಾದರೆ ನಮ್ಮಲ್ಲಿ ಒಂದು ಮಂತ್ರ ಹೇಳ್ತಾರೆ, ಏನಂತ, ಭರತಖಂಡೇ ಜಂಬೂ ದ್ವೀಪೆ ಅಂತ ಹೇಳಿ ಮಂತ್ರ ಹೇಳೋ ಮುಂದೆ ಎಲ್ಲೆಲ್ಲೋ ಮಠದೊಳಗೆ ಅವ್ರು ಹೇಳ್ತಿರ್ತಾರೆ. ಅಂದರೆ ಅದರ ಹಿಂದೂಸ್ತಾನ ಅಂತ ಯಾಕೆ ಹೇಳಿಲ್ಲ ಅಲ್ಲಿ ಮಂತ್ರದಾಗ? ಇರಲೇ ಇಲ್ಲ, ಶಬ್ದನೇ ಇರಲಿಲ್ಲ. ನಮ್ಮಲ್ಲಿ ಅಂಕಿತ ನಾಮ, ರೂಢನಾಮ, ಅನ್ವರ್ಥಕ ನಾಮಗಳು ಇವೆ. ಈ ದೇಶಕ್ಕೆ ಇಟ್ಟ ಹೆಸರು ಭಾರತ ದೇಶವೇ ಹೊರತು ಬೇರಲ್ಲ. ಅದು ರೂಢಿಯಿಂದ ಯಾರ್ಯಾರು ಬರ್ಕೊಂಡಿದ್ದದು ಹಿಂದೂ ಅಂತಕ್ಕಂಥದ್ದು. ಅದು ನೆಲದ ಸಂಸ್ಕೃತಿಯ, ಸಿಂಧು ಸಂಸ್ಕೃತಿಯ ಒಂದು ಪ್ರತೀಕವಾಗಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.